ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಫಿಕ್ಸ್ ಹಾಗಾದ್ರೆ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ಬಗ್ಗೆ ಹೇಳಿಕೆಗಳು. ಈಗ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ. ಇಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ನವೆಂಬರ್ ಕ್ರಾಂತಿ ಫಿಕ್ಸ್ ಹಾಗಾದ್ರೆ ಸರ್ಕಾರದಲ್ಲಿ ನವೆಂಬರ್ ಕ್ರಾಂತಿ ಶುರುವಾಗಿದೆ. ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿಕೆಯನ್ನ ನೀಡಿದ್ದಾರೆ. ಇಲ್ಲಿ ಅಧಿಕಾರ ಹಂಚಿಕೆಯ ಬಗ್ಗೆ ಸಚಿವರು ಶಾಸಕರು ಪ್ರತಿಕ್ರಿಯೆಯನ್ನ ನೀಡಬೇಕು. ಬಿಹಾರ್ ಎಲೆಕ್ಷನ್ ಆದ ಬಳಿಕ ಎಲ್ಲ ಗೊತ್ತಾಗಬಹುದು. ಸಿದ್ದರಾಮಯ್ಯ ಕುರ್ಚಿಗೆ ಗಂಡಾಂತರ ಕಾದಿದೆಯೋ ಅನ್ನೋ ಪ್ರಶ್ನೆ ಎದ್ದಿರುವಂತದ್ದು. ಇಲ್ಲಿ ಮುಂದೆ ಯಾರಿಗೆ ಅದೃಷ್ಟ ಸಿಗಲಿದೆ ಅಂತ ನೋಡೋಣ. ಒಂದ್ ರೀತಿಯಾಗಿ ಈಗಾಗಲೇ ಸರ್ಕಾರದಲ್ಲಿ ನವೆಂಬರ್ ಕ್ರಾಂತಿ ಈಗಲೇ ಶುರುವಾಗಿದೆ ಅನ್ನೋದು ಒಂದ್ ರೀತಿಯಾಗಿ ಇಲ್ಲಿ ಕಾಣಿಸ್ತಾ ಇರುವಂತದ್ದು. ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಈ ಸರ್ಕಾರದಲ್ಲಿ ನವೆಂಬರ್ ಕ್ರಾಂತಿ ಶುರುವಾಗಿದೆ. ಆಡಳಿತ ಪಕ್ಷದಲ್ಲಿರುವಂತಹ ಸಚಿವರು ಶಾಸಕರ ಪ್ರತಿಕ್ರಿಯೆಗಳು, ಅದಕ್ಕೆ ಆಡಳಿತ ಪಕ್ಷದವರು ಅವರೇ ಏನು ಇತರ ಶಾಸಕರು ಮಂತ್ರಿಗಳು ಏನು ಉತ್ತರ ಕೊಡ್ತಾರೆ, ಇದರಲ್ಲೇ ಗೊತ್ತಾಗ್ತದೆ ಕಾಂಗ್ರೆಸ್ ಪಕ್ಷದಲ್ಲಿ ಆಡಳಿತ ಪಕ್ಷದಲ್ಲಿ ಆಲ್ ಇಸ್ ನಾಟ್ ವೆಲ್ ಅನ್ನೋದು ಸ್ಪಷ್ಟ. ಬಿಹಾರ್ ಚುನಾವಣೆಯ ನಂತರದಲ್ಲಿ ಸಾಕಷ್ಟು ರಾಜಕೀಯ ವಿದ್ಯಮಾನಗಳು ಈಗಾಗಲೇ ರಾಜ್ಯದಲ್ಲಿ ಪ್ರಾರಂಭ ಆಗಿದೆ. ಅದೊಂದು ತಾರ್ಕಿಕ ಅಂತ್ಯಕ್ಕೆ ಹೋಗ್ತದೆ ಅಂತೇಳಿ ಆಡಳಿತ ಪಕ್ಷದಲ್ಲೇ ಮಾತನಾಡ್ತಾ ಇರುವಂಥದ್ದು. ಆಡಳಿತ ಪಕ್ಷದಲ್ಲಿರುವಂತಹ ಸಚಿವರು ಶಾಸಕರ ಪ್ರತಿಕ್ರಿಯೆಗಳು, ಅದಕ್ಕೆ ಆಡಳಿತ ಪಕ್ಷದವರು ಅವರೇ ಏನು ಇತರ ಶಾಸಕರು ಮಂತ್ರಿಗಳು ಏನು ಉತ್ತರ ಕೊಡ್ತಾರೆ, ಇದರಲ್ಲೇ ಗೊತ್ತಾಗ್ತದೆ ಕಾಂಗ್ರೆಸ್ ಪಕ್ಷದಲ್ಲಿ ಆಡಳಿತ ಪಕ್ಷದಲ್ಲಿ ಆಲ್ ಇಸ್ ನಾಟ್ ವೆಲ್ ಅನ್ನೋದು ಸ್ಪಷ್ಟ. ಬಿಹಾರ್ ಚುನಾವಣೆಯ ನಂತರದಲ್ಲಿ ಸಾಕಷ್ಟು ರಾಜಕೀಯ ವಿದ್ಯಮಾನಗಳು ಈಗಾಗಲೇ ರಾಜ್ಯದಲ್ಲಿ ಪ್ರಾರಂಭ ಆಗಿದೆ. ಅದೊಂದು ತಾರ್ಕಿಕ ಅಂತ್ಯಕ್ಕೆ ಹೋಗ್ತದೆ ಅಂತೇಳಿ ಆಡಳಿತ ಪಕ್ಷದಲ್ಲೇ ಮಾತನಾಡ್ತಾ ಇರುವಂಥದ್ದು. ಆಡಳಿತ ಪಕ್ಷದಲ್ಲಿರುವಂತಹ ಸಚಿವರು ಶಾಸಕರ ಪ್ರತಿಕ್ರಿಯೆಗಳು. ದಲಿತ ಸಚಿವರ ಬ್ರೇಕ್ಫಾಸ್ಟ್ ಮೀಟಿಂಗ್ ವಿಚಾರ. ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೇ ಮೊದಲೇನಲ್ಲ. ದಲಿತ ಸಚಿವರ ಸಭೆ ಬಗ್ಗೆ ಇಲ್ಲಿ ಸಚಿವ ಪರಮೇಶ್ವರ್ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಈ ದಲಿತ ಸಚಿವರ ಬ್ರೇಕ್ಫಾಸ್ಟ್ ಮೀಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೇ ಮೊದಲೇನಲ್ಲ. ದಲಿತ ಸಚಿವರ ಸಭೆ ಬಗ್ಗೆ ಸಚಿವ ಪರಮೇಶ್ವರ್ ಅವರು ಸ್ಪಷ್ಟನೆಯನ್ನ ನೀಡಿರುವಂತದ್ದು. ಇನ್ನು ರಾಜಣ್ಣ ಕ್ಯಾಬಿನೆಟ್ನಲ್ಲಿಲ್ಲ, ಅದಕ್ಕೆ ಸಭೆಗೆ ಬಂದಿಲ್ಲ. ಇನ್ನು ಹೆಚ್ಚುವರಿ ಡಿಸಿಎಂ ಬಗ್ಗೆ ನಾನೇನು ಒತ್ತಾಯ ಮಾಡಿಲ್ಲ, ಹೆಚ್ಚುವರಿ ಡಿಸಿಎಂ ಬಗ್ಗೆ ನಾನು ಒತ್ತಾಯ ಮಾಡಿಲ್ಲ. ಇನ್ ಜನರಲ್ ಆಗಿ ಸತೀಶ್ ರಾಜಣ್ಣ ಮಾತನಾಡಿದ್ದು, ಸಂಪುಟ ಪುನರ್ರಚನೆ ಬಗ್ಗೆ ಸಿಎಂ ಹತ್ತಿರ ಕೇಳಬೇಕಾಗುತ್ತೆ. ಒಂದ್ ಕಡೆ ನೋಡ್ತಾ ಇರ್ಬೋದು, ಈಗಾಗಲೇ ದಲಿತ ಸಚಿವರ ಸಭೆ ಬಗ್ಗೆ ಸಚಿವ ಪರಮೇಶ್ವರ್ ಅವರು ಇಲ್ಲಿ ಸ್ಪಷ್ಟನೆಯನ್ನ ನೀಡಿರುವಂತದ್ದು. ಅವರು ಹೇಳಿರೋದು ನೋಡಿ, ಸತೀಶ್ ಜಾರಕಿಹೊಳಿ ಅವರು ಜನರಲ್ ಆಗಿ ಮಾತಾಡಿದ್ದಾರೆ, ನಾವೆಲ್ಲರೂ ಜನರಲ್ ಆಗಿ ಮಾತಾಡಿ ಸ್ಪೆಸಿಫಿಕ್ ಆಗಿ ಹಿಂಗೆ ಆಗ್ಬೇಕು ಅಂತ ಯಾರಾದ್ರೂ ಮಾತಾಡಿದ್ರೆ ಅದು ಬೇರೆ ವಿಚಾರ. ಅವರು ಹೇಳಿರೋದು ನೋಡಿ, ಸತೀಶ್ ಜಾರಕಿಹೊಳಿ ಅವರು ಜನರಲ್ ಆಗಿ ಮಾತಾಡಿದ್ದಾರೆ, ನಾವೆಲ್ಲರೂ ಜನರಲ್ ಆಗಿ ಮಾತಾಡಿ ಸ್ಪೆಸಿಫಿಕ್ ಆಗಿ ಹಿಂಗೆ ಆಗ್ಬೇಕು ಅಂತ ಯಾರಾದ್ರೂ ಮಾತಾಡಿದ್ರೆ ಅದು ಬೇರೆ ವಿಚಾರ. ಅವರು ಹೇಳಿರೋದು ನೋಡಿ, ಸತೀಶ್ ಜಾರಕಿಹೊಳಿ ಅವರು ಜನರಲ್ ಆಗಿ ಮಾತಾಡಿದ್ದಾರೆ, ನಾವೆಲ್ಲರೂ ಜನರಲ್ ಆಗಿ ಮಾತಾಡಿ ಸ್ಪೆಸಿಫಿಕ್ ಆಗಿ ಹಿಂಗೆ ಆಗ್ಬೇಕು ಅಂತ ಯಾರಾದ್ರೂ ಮಾತಾಡಿದ್ರೆ ಅದು ಬೇರೆ ವಿಚಾರ. ಅವರು ಹೇಳಿರೋದು ನೋಡಿ, ಸತೀಶ್ ಜಾರಕಿಹೊಳಿ ಅವರು ಜನರಲ್ ಆಗಿ ಯಾರು ಹೇಳಿದ್ರಂಗಂತ ಅಲ್ಲಲ್ಲ, ಯಾರು ಹೇಳಿದವರು ಯಾರಂಗಂತ ನಾನೆಲ್ಲ ಹೇಳಿದ್ದೆ ನಿಮ್ಗೆ? ಅಲ್ಲಲ್ಲ, ಕೊಟ್ರೆ ರೇ ಪ್ರಪಂಚ ಬೇಡಪ್ಪ. ಈಗ ಯಾರು ಹೇಳಿದ್ರೆ ಹೇಳಿ, ಸ್ಪೆಸಿಫಿಕ್ ಆಗಿ ನಾನು ಹೇಳ್ತೀನಿ. ಯಾರು ಒತ್ತಾಯ ಯಾರು ಮಾಡಿದ್ರು ಗೊತ್ತಿಲ್ಲ ನನಗೆ. ಯಾರು ಹೇಳಿದ್ರಂಗಂತ ಅಲ್ಲಲ್ಲ, ಯಾರು ಹೇಳಿದವರು ಯಾರಂಗಂತ ನಾನೆಲ್ಲ ಹೇಳಿದ್ದೆ ನಿಮ್ಗೆ? ಅಲ್ಲಲ್ಲ, ಕೊಟ್ರೆ ರೇ ಪ್ರಪಂಚ ಬೇಡಪ್ಪ.